ಧಾರವಾಡ ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಹಿಂದಕ್ಕೆ ಇಸ್ಮಾಯಿಲ್ ತಮಾಟ್ಕರ್ ಅವ್ರು ಟಿಕೆಟ್ ಕೊಟ್ಟಿದ್ರು, ಅವ್ರು ಸೋತರು. ಕಾರ್ಪೊರೇಷನ್ ಚುನಾವಣೆ ಆಯಿತು ಅಥವಾ ಈ ಬೇರೆ ಬೇರೆ ಚುನಾವಣೆಯಲ್ಲಿ ಕೋಆಪರೇಟಿವ್ ಸಂಸ್ಥೆ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡಿದ್ರು ಅಥವಾ ನೇರವಾಗಿ ತಾವು ವಿಧಾನಸಭೆ ಚುನಾವಣೆಗೆ ಫೈಟ್ ಮಾಡ್ಬೇಕಂತೇಳಿ ಯಾಕೆ ಯೋಚನೆ ಇಟ್ಕೊಂಡು ಬಂದ್ರಿ? ಆದ್ರೆ ಈ ಟೈಮ್ ಏನಾಯಿತು, 6 ಕ್ಷೇತ್ರಕ್ಕೆ ಬೇರೆ ಬೇರೆ ಕಮ್ಯುನಿಟೀಸ್ ಕೊಟ್ಟಿದ್ರು. ನಾನು ಸೆಂಟ್ರಲ್ ಕ್ಷೇತ್ರದ ಆಕಾಂಕ್ಷಿ ಇದ್ದೆ. ಯಾಕಂದ್ರೆ ಸೆಂಟ್ರಲ್ ಕ್ಷೇತ್ರಕ್ಕೆ 35 ವರ್ಷದಿಂದ BJP ರಾಜ್ ಇದೆ. ಹೌದು ಹೌದು. ಆಮೇಲೆ ಸೆಂಟ್ರಲ್ ಕ್ಷೇತ್ರ ಏನು ಡೆವಲಪ್ಮೆಂಟ್ ಆಗಿಲ್ಲ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಆ ಟೈಮ್ ಗೆದ್ದರಲ್ಲಿ ಅವ್ರ ಬಗ್ಗೆ ಇಷ್ಟು ಪ್ರೊಟೆಸ್ಟ್, ಇದು ಯಾವಾಗಲೂ ಯಾವುದು ಕ್ಯಾಂಡಿಡೇಟ್ ಬಗ್ಗೆ ಅಪೋಸಿಷನ್ ಪಾರ್ಟಿ ಪ್ರೊಟೆಸ್ಟ್ ಮಾಡ್ತೈತಿ. ಅಂದರೆ ಜಗದೀಶ್ ಶೆಟ್ಟರ್ ಸಾಹೇಬರು BJPದವ್ರು ಕಾಂಗ್ರೆಸ್ದವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್ದವ್ರು ಪ್ರೊಟೆಸ್ಟ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಅಷ್ಟು ಲೋಕಲ್ ವೋಟರ್ಸ್, ರಹಿವಾಸಿಗಳು ವಾರದಾಗ ಒಂದಲ್ಲ 2 ಟೈಮ್ ದೊಡ್ಡ ದೊಡ್ಡ ಪ್ರೊಟೆಸ್ಟ್. ನಾನು ಫಸ್ಟ್ ಕ್ಯಾಂಡಿಡೇಟ್ ಮುಸ್ಲಿಮ್ ಸೆಂಟ್ರಲ್ ಕ್ಷೇತ್ರದಿಂದ ನನ್ನ ಪ್ರಬಲ ಆಕಾಂಕ್ಷೆ ಆಗಿದೆ. ಸೊ ಮುಸ್ಲಿಮ್ಗೆ ಅಲ್ಲೇ ಕೊಡಬೇಕಂತೇಳಿ ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗಿತ್ತು. ಆದರೆ ನಮ್ಮ ದುರ್ದೈವ ಅದು BJPಲಿಂದ ಜಗದೀಶ್ ಶೆಟ್ಟರ್ ಸಾಹೇಬ್ರು ಟಿಕೆಟ್ ತಪ್ಪಿಸಿದ್ರು. ಅವ್ರು ನಾನು ಕಾಂಗ್ರೆಸ್ ಜಾಯ್ನ್ ಆಗ್ತೀನಿ ಅಂತ ಬಂದರು, ಟಿಕೆಟ್ ತೊಗೊಂಡ್ರು. ಹೀಗಾಗಿ ನಮ್ಮ ಟಿಕೆಟ್ಲಿಂದ ನಾವು ವಂಚಿತರು ಆದ್ವಿ. ಅವರು ಸುಮಾರು 30-35 ಸಾವಿರ ಓಟ್ಲಿಂದ ಸೋತರು. ಅವ್ರಿಗೆ ಬೆಳೆಸಲಿಕ್ಕೆ ಭಾಳ ಸಪೋರ್ಟ್ ಕೊಡ್ತೈತಿ. ಭಾಳ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿದು ಇರ್ತೈತಿ, ಯಾವುದು ಕಾಸ್ಟ್ದವ್ರು ಇರಲಿ. ಅವ್ರು ಸೋತರು ಕೂಡ ಆನ್ ಕರ್ಟನ್ಸಿ ಬೇಸಸ್ ಇವ್ರಿಗೆ MLC ಕೊಟ್ಟು. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ವರ್ಕು ಮತ್ತು 2028-29 ಹಿನ್ನೆಲೆಯಲ್ಲಿ ಸಮೀಕ್ಷೆ ಕೂಡ ಕ್ಷೇತ್ರ ಜನ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಕೂಡ ಪ್ರಾರಂಭವಾಗಿದೆ. ಅಂಥದ್ದೇ ಒಂದು ಕ್ಷೇತ್ರಕ್ಕೆ ಇಂದು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. 2.5 ವರ್ಷ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಹಿನ್ನೆಲೆಯಲ್ಲಿ ಮತ್ತು ರಾಜ್ಯ ಸರ್ಕಾರ 140 ಸೀಟ್ ಪಡೆದಾಗಿಂದ ಆ ಪರಾಜಿತ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಬಲವಾಗಿ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವರು ತಮ್ಮ ನಡವಳಿಕೆಗಳ ಬಗ್ಗೆ, ತಮ್ಮ ಯೋಚನೆ ಧಾರೆಗಳ ಬಗ್ಗೆ, ಮುಂದಿನ ಪ್ರಬಲವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಉನ್ನತವಂತ ಸ್ಥಾನಗಳ ಬಗ್ಗೆ ಯಾವ ರೀತಿ ವಿಚಾರಧಾರೆಯನ್ನು ಇಟ್ಟುಕೊಂಡಿದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂಥ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ 2023ನೇ ಸಾಲಿನಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ಮತ್ತು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕಂತ ಹೇಳಿದರೆ ಒಂದು ಅವಕಾಶ ಮಾಡಿಕೊಡಬೇಕು ಅಂದುಕೊಂಡು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಫಾರೂಕ್ ಅಬೂನವರವರು ಅವಾಗಿನ ಸಂದರ್ಭದಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಮತ್ತು ಇನ್ನೊಂದು ವಿಷಯ, ಅವರ ಹಿನ್ನೆಲೆಯಲ್ಲಿ ಬರ್ತಾ ಇರುವಂಥ, ಅವರ ಅಭಿಮಾನಿಯಿಂದ ಬರ್ತಾ ಇರುವಂಥ, ಈ ಕ್ಷೇತ್ರದಲ್ಲಿ ಮತದಾರರು ಹೇಳ್ತಾ ಇರುವಂಥ, ಇವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬರ್ತಾ ಇರುವಂಥ ವಿಷಯ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಪ್ರಬಲ ಸೇವಾ ಆಕಾಂಕ್ಷಿಯಾಗಿದ್ದಾರೆ. ನನಗೂ ಒಂದು ಸ್ಥಾನ ಸಿಗಲೇಬೇಕು, ನಾನು ಕೂಡ ಸಮರ್ಥನಾಗಿದ್ದೇನೆ, ನಮ್ಮ ನಾಯಕರಿಗೆ ಯಾಕೆ ನೀವು ಕೊಡೋದಿಲ್ಲ ಅನ್ನೋಂಥ ವಿಷಯಗಳನ್ನು ಕೂಡ ಇದರಲ್ಲಿ ಪ್ರಸ್ತಾವನೆ ಆಗಿರ್ತಕ್ಕಂಥ ವಿಷಯಗಳನ್ನು. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಫಾರೂಕ್ ಅಬೂನವರಿದ್ದಾರೆ. ಅವರ ವಿಚಾರಧಾರೆಗಳನ್ನು, ಇವ್ರಿಗೆ ಯಾಕೆ 23ನೇ ಟಿಕೆಟ್ ಮಿಸ್ ಆಯಿತು, ಈಗ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಇವರು ಯಾವ ರೀತಿ ರೇಸ್ನಲ್ಲಿದ್ದಾರೆ, ಅಭಿಮಾನಿಯವರು ಅನ್ಕೊತಾ ಇರೋದು ಸರಿಯಾಗಿದೆಯಾ, ಅಥವಾ ಅಭಿಮಾನಿಯವರಿಗೆ ಇವರು ಹೇಳಿಕೊಟ್ಟಿದ್ದಾರಾ, ಅಥವಾ ಅಭಿಮಾನಿಯವರೇ ಇವರ ಅಭಿಮಾನಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರಾ, ಅಥವಾ ಕ್ಷೇತ್ರದಲ್ಲಿ ಮತದಾರ ಇದಕ್ಕೆ ಒಪ್ಕೊತಾ ಇದ್ದಾರಾ, ಇವೆಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ತಮ್ಮ ಆಶೀರ್ವಾದ ಇದೆ ಸರ್. ಇದೀವಿ, ಚೆನ್ನಾಗಿದ್ದೀವಿ. ನನ್ನ ಮೊದಲನೇ ಪ್ರಶ್ನೆ ಬರೋಕ್ಕಿಂತ ಪೂರ್ವಕವಾಗಿ, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷದಿಂದ ತಾವು ಗುರುತಿಸ್ಕೊಂಡ್ಬರ್ತಾರೆ. ಎಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ತಾವು ಸಮಯ ಕೊಟ್ರಿ? ಕಾಂಗ್ರೆಸ್ನಲ್ಲಿ ಎಷ್ಟು ವರ್ಷದಿಂದ ದುಡಿತಾ ಇಲ್ಲಿವರೆಗೆ ಬಂದ್ರಿ ಸರ್? ನಾನು ನೋಡ್ರಿ, ಕಾಂಗ್ರೆಸ್ಗೆ ಸುಮಾರು 27 ಇಯರ್ಸ್ ಆಯಿತು, 27 ವರ್ಷ. ನಾನು 1999 ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯದಲ್ಲಿ ಬಂದಿದ್ದು.
1999 ತೊಂಬತ್ತರಲ್ಲಿ ಮೊದಲಿಂದ ನಾವೆಲ್ಲ ನಮ್ಮೆಲ್ಲ ಫ್ಯಾಮ್ಲಿ ಖಾನ್ದಾನ್ ಎಲ್ಲ ಕಾಂಗ್ರೆಸ್ ಮಂದಿನ ನಾವು. ಅದು ನಾನು ಪಾಲಿಟಿಕ್ಸ್ ಬಂದಿದ್ದು 1999ಅಲ್ಲಿ. ಅವಾಗಿಂದ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ವಿ. ಅವಾಗ ಯೂತ್ ಕಾಂಗ್ರೆಸ್ಸಲ್ಲಿ ಏನಿದೆ ಅವಾಗೆಲ್ಲ ಈಗ ಹೇಗೆ ನಡೆದಿದೆ ಎಲೆಕ್ಷನ್ಸ್ ಎಲ್ಲ ಅದಾವೆ ಯೂತ್ ಕಾಂಗ್ರೆಸ್. ಅವಾಗ ಎಲೆಕ್ಷನ್ ಇರ್ತಿದ್ದಿಲ್ಲ ಯೂತ್ ಕಾಂಗ್ರೆಸ್. ನಾವೆಲ್ಲ ಯೂತ್ ಕಾಂಗ್ರೆಸ್ಲಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದೆವು. ಮೊದಲು ಆರ್ಗನೈಸಿಂಗ್ ಸೆಕ್ರೆಟ್ರಿ ಇದ್ದೆ, ಆಮೇಲೆ ಜನರಲ್ ಸೆಕ್ರೆಟ್ರಿ ಆದೆ. ಯೂತ್ ಕಾಂಗ್ರೆಸ್ದಾಗ ಗುರ್ತಿಸ್ಕೊಂಡು ಎಲ್ಲ ಅವಾಗೆಲ್ಲ ಸ್ಥಳೀಯ ಚುನಾವಣೆಗಳು, ಕಾರ್ಪೊರೇಷನ್ ಎಲೆಕ್ಷನ್ಸ್ ಅವೆಲ್ಲ ಸ್ವಲ್ಪ ಹೆಚ್ಚಿಗೆ ಓಡಾಡ್ತಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲ ನಮ್ಮದು. ಆಮೇಲೆ ಎಲ್ಲ ಕಾಂಗ್ರೆಸ್ಸಲ್ಲಿ ಅದೇ ಮಾಡ್ಕೊಂಡು ಸ್ಪೀಡಾಗಿ ಸ್ವಲ್ಪ ಸೀನಿಯರ್ ಲೀಡರ್ಸ್ಗೆ ಹೆಂಗೆ ಟಚ್ ಆಯಿತು, ಅಲ್ಲಿಂದ ಸ್ವಲ್ಪ ಬೆಳ್ಕೊಂಡು ಬಂದ್ವಿ ನಾವು. ಅದನ್ನ ಮೇನ್ ಮಾಡಿದ್ದು ಯೂತ್ ಕಾಂಗ್ರೆಸ್ಲಿಂದ ಬಂದಿದ್ದು. ಸರಿ, ಹಾಗಾದರೆ ನಿಮ್ಮ ಬುನಾದಿ ಇರೋದು ಯೂತ್ ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡು ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಫಾರೂಕ್ ಅಬೂನವರ್. ಹೌದು. ಸರಿ, ನಿಮ್ಮ ನೇತೃತ್ವದಲ್ಲಿ ಯಾವ್ಯಾವ ವಿಧಾನಸಭೆ ಚುನಾವಣೆಗಳನ್ನು, ಯಾವ್ಯಾವ ಕಾರ್ಪೊರೇಷನ್ ಚುನಾವಣೆಗಳನ್ನು ತಮ್ಮ ಹೆಗಲ ಮೇಲೆ ಇಟ್ಕೊಂಡು, ಯೂತ್ ಚುನಾವಣೆ ಆಯಿತು, ಯೂತ್ ಚುನಾವಣೆಯಿಂದ ಸ್ಟೇಟ್ ಚುನಾವಣೆ ಆಯಿತು, ಸ್ಟೇಟ್ ಚುನಾವಣೆಯಿಂದ ಯೂತ್ ಎಲೆಕ್ಷನಿಂದ ಹಿಡ್ಕೊಂಡು ಯೂತ್ನಿಂದ ಬಂದಂಥವರು ಯೂತ್ ಕಾಂಗ್ರೆಸ್ನ ಬಂದು ಸ್ಟೇಟ್ ಕಾಂಗ್ರೆಸ್ವರೆಗೆ ಬರೋವರೆಗೆ ಯಾವ್ಯಾವ ರೀತಿ ಸ್ಟ್ರಗಲ್ ಮಾಡುತ್ತಾ ಇಲ್ಲಿವರೆಗೆ ತಲುಪಿದ್ರಿ? ಈಗ ನೋಡ್ರಿ, ನಮ್ಮ ಧಾರವಾಡ ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಹಿಂದಕ್ಕೆ ಇಸ್ಮಾಯಿಲ್ ತಮಾಟ್ಕರ್ ಅವ್ರು ಟಿಕೆಟ್ ಕೊಟ್ಟಿದ್ರು, ಅವ್ರು ಸೋತರು. ಆಮೇಲೆ ಲಾಸ್ಟ್ ಟೈಮ್ ದೀಪಕ್ ಚಿಂಚೋಳಿ ಅವ್ರು ಕೊಟ್ಟಿದ್ರು. ಆ ಕ್ಷೇತ್ರದ ಕೆಲಸ ನಾವು ಮಾಡಿದ್ವಿ ಹೆಚ್ಚಿಗೆ. ಯಾಕಂದ್ರೆ ನಂದು ಮನೆ ಬರೋದು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈಗ ಕಾರ್ಪೊರೇಷನ್ ಎಲೆಕ್ಷನ್ಸಲ್ಲಿ ಬಂದಾಗ ನಾವು ಪ್ರತಿಯೊಂದು ವಾರ್ಡ್ ಅಡ್ಡಾಡಿ ಜಿಲ್ಲಾಧ್ಯಕ್ಷ ಜೊತೆಗಿರಲಿ, ಸೀನಿಯರ್ ಲೀಡರ್ಸ್ ಜೊತೆಗಿರಲಿ, ದಿವಸ ಒಂದೊಂದು ವಾರ್ಡ್ ಅಡ್ಡಾಡಿ ವರ್ಕ್ ಮಾಡೋದವ್ರು ನಾವೆಲ್ಲ. ಯಾಕೆಂದರೆ ಕಾರ್ಪೊರೇಷನ್ ಎಲೆಕ್ಷನ್ಸ್ ಬಂದಾಗ ಒಂದೇ ವಾರ್ಡ್ಗೆ ಸೀಮಿತ ಆಗಿ ಯಾರು ವರ್ಕ್ ಮಾಡೋದಿಲ್ಲ. ಮಾಡ್ಬೋದು, ಆದ್ರೆ ವಾರ್ಡ್ಗಳು ಸಣ್ಣ ಇರ್ತಾವೆ. ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ದೊಡ್ಡದು ಇರ್ತೈತಿ ಎಮ್ ಎಲ್ ಎದಂಗೆ ವಾರ್ಡ್ಗಳು ಸಣ್ಣದಿರ್ತಾವೆ. ಪ್ರತಿಯೊಂದು ವಾರ್ಡ್ ಅಡ್ಡಾಡಿನೂ ಎಲೆಕ್ಷನ್ ಮಾಡಿರ್ತೀವಿ. ಯಾಕಂದ್ರೆ 15-20 ದಿವಸ ಟೈಮ್ ಸಿಕ್ಕಿರ್ತೈತಿ ಮಿನಿಮಮ್. ದಿವಸದಾಗ 2-3 ವಾರ್ಡಲ್ಲಿ ಎಲ್ಲ ಕಡೆ ಅಡ್ಡಾಡಿ ವರ್ಕ್ ಮಾಡ್ಕೊತ ಇರ್ತೀವಿ. ಯಾಕಂದ್ರೆ ಈಗ ಜಿಲ್ಲಾಧ್ಯಕ್ಷ ಬಂದಾಗ ಅವ್ರ ಜೊತೆಗೆ ಹೋಗ್ತೀವಿ. ಆಮೇಲೆ ಕೆಲವೊಂದು ಮಂತ್ರಿಗಳು ಬಂದಿರ್ತಾರೆ, ಲೋಕಲ್ ಎಮ್ ಎಲ್ ಎಸ್, ಯಾರ್ಯಾರು ಪ್ರೋಗ್ರಾಮ್ಸ್ ಎಲ್ಲೆಲ್ಲಿ ಇರ್ತಾವೆ ಅಲ್ಲಿ ಹೋಗಿ ನಾವು ಗ್ರೌಂಡ್ ಲೆವೆಲಲ್ಲಿ ಮೇಜರ್ ವರ್ಕ್ ಮಾಡ್ಕೊಂಡು ಬಂದೀವಿ. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡೀವಿ. ಓಕೆ, ಕಾಂಗ್ರೆಸ್ ಜಿಲ್ಲಾ ಮಟ್ಟದಲ್ಲಿ ಆಯಿತು, ರಾಜ್ಯ ಮಟ್ಟದಲ್ಲಿ ಆಯಿತು, ಫಾರೂಕ್ ಅಬೂನವರ್ ಅಂತ ಹೇಳಿದರೆ ಒಂದು ನಿಷ್ಠಾವಂತ ಕಾರ್ಯಕರ್ತ ಅಂತೇಳಿ ಕರೀತಾರೆ ನಿಮ್ಮನ್ನು. ಯಾಕೆ ಸರ್ ಈ ಹೆಸರು ನಿಷ್ಠಾವಂತ ಅಂತೇಳಿ ಬೆಳೀಲಿಕ್ಕೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ನಿಷ್ಠಾವಂತ ಅನ್ನಂಗಿಲ್ಲ. ಅದು ಒಂದು ಫಾರೂಕ್ ಅಬೂನವರ್ನ ಅಂತ ಇದ್ದಾರೆ. ಈಗ ಕಾಂಗ್ರೆಸ್ಸಲ್ಲಿ ನೋಡ್ರಿ, ಈಗ ಮುಂಚೂಣಿ ಘಟಕಗಳು ಅಂತ ಇರ್ತಾವೆ. ಯೂತ್ ಕಾಂಗ್ರೆಸ್ ಇದೆ, ಮಹಿಳಾ ವಿಂಗ್ ಇದೆ, ಹಾಗೂ ಆಮೇಲೆ ನಮ್ಮ ಮೈನಾರಿಟಿ ಕಾಂಗ್ರೆಸ್ ಇದೆ. ಮೈನಾರಿಟಿ ಕಾಂಗ್ರೆಸ್ಸಲ್ಲಿ ನನಗೆ ಉಪಾಧ್ಯಕ್ಷ ಅಂತಿದ್ದೆ, ನಾನು ಜಿಲ್ಲಾ ಉಪಾಧ್ಯಕ್ಷ ಅಂತಿದ್ದೆ. ಅವಾಗ ನನ್ನ ಕಾರ್ಯಗಳನ್ನು, ನನ್ನ ಆ್ಯಕ್ಟಿವಿಟೀಸು, ನಾನು ಕಾಂಗ್ರೆಸ್ಗೆ ಸಕ್ರಿಯವಾಗಿ ದುಡಿದು ನೋಡಿ ನನಗೆ ಮೈನಾರಿಟಿ ಜಿಲ್ಲಾಧ್ಯಕ್ಷ ಮಾಡಿಬಿಟ್ರು. ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಮಾಡಿದರು. ಜಿಲ್ಲಾಧ್ಯಕ್ಷ ಮಾಡಿದ ಮೇಲೆ ಗ್ರಾಮೀಣ ಮಾಡಿದ್ರ, ಮಹಾನಗರ ಮಾಡಿದ್ರ? ಮಹಾನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷ ಮಾಡಿದ್ರು. ಅವಾಗ ನಾನು ಭಾಳ ಕಾರ್ಯಕ್ರಮಗಳು ಕೊಟ್ಟೆ. ಅವಾಗ ನಮ್ಮ ಮೈನಾರಿಟಿ ಕಾಂಗ್ರೆಸ್ದು ಬುಕ್ಸ್ ಬಿಡುಗಡೆ ಅಂತ ಕೆಲವೊಂದು ಪ್ರೋಗ್ರಾಮ್ ಹಾಕ್ಕೊಟ್ರೆ. ಅವಾಗ ನಮ್ಮ ರಾಜ್ಯಾಧ್ಯಕ್ಷರು ಸಯೀದ್ ಅಹಮದ್ ಅಂತಿದ್ರು, ವೈ ಸಯೀದ್ ಅಹಮದ್ ಅಂತಿದ್ರು. ಅವ್ರ ನೇತೃತ್ವದಲ್ಲಿ ನಾನು 3-4 ದೊಡ್ಡ ಕಾರ್ಯಕ್ರಮಗಳು ಕೊಟ್ಟೆ. ಒಂದು ಕಾರ್ಯಕ್ರಮ ಓಲ್ಡ್ ಡಬ್ಲ್ಯೂ ಬೆಲ್ಟಲ್ಲಿ ಕೊಟ್ಟಿದ್ದೆ. ಅವಾಗ ಎಲ್ಲ ಸೀನಿಯರ್ ಲೀಡರ್ಸ್ ಕರ್ಕೊಂಡು, ಜಿಲ್ಲಾದ ಎಲ್ಲ ಲೀಡರ್ಸ್ ಕರ್ಕೊಂಡು ಒಂದು 4-5 ಸಾವಿರದ ಮಂದಿದ ಗ್ಯಾದರಿಂಗ್ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಕೊಟ್ಟಿದ್ದೆ ನಾನು. ಅವಾಗ ಜನಗಳು ಹೇಳಿದ್ರು, ಮೈನಾರಿಟಿ ಕಾಂಗ್ರೆಸ್ನು ಇದೆ ಏನು, ಹೀಗಿದೆ ಏನು, ಇನ್ನೂ ಮಟ್ಟ ನಮ್ಗೆ ಗೊತ್ತಾಯಿಲ್ಲಲ್ಲ, ಈ ಟೈಪ್ ಯಾರೂ ಆ್ಯಕ್ಟಿವಿಟೀಸ್ ಮಾಡಿಲ್ಲ ಅಂಥೇಳಿ ಜನಗಳದ್ದು ಇದು ಬಂತು. ಅವಾಗ ಅಭಿಪ್ರಾಯ ಬಂತು. ಮಂದಿ ಎಲ್ಲ ಶ್ಲಾಘನೆ ಕೊಟ್ಟರು. ಆಮೇಲೆ 3-4 ಪ್ರೋಗ್ರಾಮ್ಸ್ ನಾನು ಭಾಳ ಅದ್ದೂರಿಯಾಗಿ ಕೊಟ್ಟೆ ಅವಾಗ ಮೈನಾರಿಟಿ ಜಿಲ್ಲಾಧ್ಯಕ್ಷದಾಗ. ಅದೇ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷರಾಗಿಂದ ತಾವು ಅನೇಕ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲಿವರೆಗೆ ತಲುಪಿದ್ರಿ. ಸರಿ, ಲಾಸ್ಟ್ ಟೈಮ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಇದಕ್ಕೆ ಹಿಂದ್ಗಡೆ ಯಾವುದಾದ್ರೂ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ ಆಯಿತು, ಅಥವಾ ಈ ಬೇರೆ ಬೇರೆ ಚುನಾವಣೆಯಲ್ಲಿ, ಕೋಆಪರೇಟಿವ್ ಸಂಸ್ಥೆ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡಿದ್ರು, ಅಥವಾ ನೇರವಾಗಿ ತಾವು ವಿಧಾನಸಭೆ ಚುನಾವಣೆಗೆ ಫೈಟ್ ಮಾಡಬೇಕಂತೇಳಿ ಯಾಕೆ ಯೋಚನೆ ಇಟ್ಕೊಂಡು ಬಂದ್ರಿ? ಇದಕ್ಕಿಂತ ಮುಂಚೆ ಯಾವುದು ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ಆಕಾಂಕ್ಷಿ ಇದ್ದೆ, ಕಾರ್ಪೊರೇಟರ್ ಟಿಕೆಟ್ಗೆ ಆಕಾಂಕ್ಷಿ ಇದ್ದೆ. ಆಲ್ಮೋಸ್ಟ್ ಆಲ್ ನನಗೆ ಟಿಕೆಟ್ ಫೈನಲ್ ಆಗಿತ್ತು. ಆದರೂ
ಹಳೆ ನಮ್ಮ ವಾರ್ಡಲ್ಲಿ ಬೇರೆ ಕ್ಯಾಂಡಿಡೇಟ್ ಇದ್ದರು, ಅವ್ರ ಸಂಬಂಧ ಬಿಟ್ಕೊಡ್ರಿ, ಇವೆಲ್ಲ ಕಾರ್ಪೊರೇಷನ್ ಟಿಕೆಟ್ ಯಾಕೆ ತಾವು ಹೋಗ್ತೀರಿ, ತಮ್ಮದೊಂದು ಪ್ರೊಫೈಲ್ ಹೆವಿ ಇದೆ, ತಾವು ಬೇರೆ ಎಲೆಕ್ಷನ್ಸ್ ಮಾಡ್ಬೋದು, ಕಾರ್ಪೊರೇಷನ್ ಲಿಮಿಟ್ಸ್ ಮಾಡೋದು ಬೇಡ ಅಂತೇಳಿ ನನಗೆ ನಮ್ಮ ರಾಜ್ಯಾಧ್ಯಕ್ಷರು ಕರೆದಿದ್ರು. ಅಲ್ಲಿ ಅವ್ರು ಕರೆದು ನನಗೆ ಹೇಳಿದರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕಾರ್ಪೊರೇಷನ್ ಎಲೆಕ್ಷನ್ಸ್ ಅದಕ್ಕೆ ಅದು ಬಿಟ್ಟುಕೊಡಪ್ಪ, ನೀನು ಬೇರೆ ಏನು ಮಾಡ್ತೀವಿ ಮಾಡಂತೋ, ನಾವು ಇದೀವಿ ನಿಮಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿದರು. ಅವಾಗ ನಾನು ಆಯ್ತು ಸಾಹೇಬ್ರ, ತಾವು ಹೇಳತ್ತೀರಂದ್ರೆ ನಾನು ಬಿಟ್ಕೊಡ್ತೀನಿ, ಬೇರೆ ಏನು ಮಾಡ್ತೀನಿ, ಅವಾಗ ತಮ್ಮ ಹತ್ರ ಬಂದು ತಮ್ಮದು ಹೆಲ್ಪ್ ಕೇಳ್ತೀನಿ ಸರ್ ಅಂತ ಹೇಳಿದೆ ನಾನು. ಹೌದು. ಅದಾದಮೇಲೆ ಏನು ಅಸೆಂಬ್ಲಿ ಎಲೆಕ್ಷನ್ಸ್ ಬಂತು. ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬರೋದು 7 ಅಸೆಂಬ್ಲಿ ಎಲೆಕ್ಷನ್ಸ್. ಔಟ್ ಆಫ್ 7 ಒಂದು ಮುಸ್ಲಿಮ್ಗೆ ಮೈನಾರಿಟಿಗೆ ಕೊಡಬೇಕಂತೇಳಿ ಮೊದಲಿಂದ ನಡ್ಕೊಂಡು ಬಂದಿದೆ. ಅದೊಂದು ಪರಂಪರೆ ಇದೆ, ಪ್ರತಿ ಟೈಮ್ನು ಕೊಡ್ತಾರೆ. ಅದು ಈ ಟೈಮ್ ಏನಾಯಿತು, 6 ಕ್ಷೇತ್ರಕ್ಕೆ ಬೇರೆ ಬೇರೆ ಕಮ್ಯುನಿಟೀಸ್ ಕೊಟ್ಟಿದ್ರು. ನಾನು ಸೆಂಟ್ರಲ್ ಕ್ಷೇತ್ರದ ಆಕಾಂಕ್ಷಿ ಇದ್ದೆ. ಯಾಕಂದ್ರೆ ಸೆಂಟ್ರಲ್ ಕ್ಷೇತ್ರಕ್ಕೆ 35 ವರ್ಷದಿಂದ ಬಿ ಜೆ ಪಿದ ರಾಜ್ ಇದೆ. ಹೌದು. ಆಮೇಲೆ ಸೆಂಟ್ರಲ್ ಕ್ಷೇತ್ರ ಏನೂ ಡೆವಲಪ್ಮೆಂಟ್ ಆಗಿಲ್ಲ, ಏನೇನಿಲ್ಲ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಆ ಟೈಮ್ ಗೆದ್ದರಲ್ಲಿ. ಅವ್ರ ಬಗ್ಗೆ ಇಷ್ಟು ಪ್ರೊಟೆಸ್ಟ್, ಇದು ಯಾವಾಗಲೂ ಯಾವುದೂ ಕ್ಯಾಂಡಿಡೇಟ್ ಬಗ್ಗೆ ಅಪೋಸಿಷನ್ ಪಾರ್ಟಿಗೆ ಪ್ರೊಟೆಸ್ಟ್ ಮಾಡ್ತೈತಿ. ಅಂದರೆ ಜಗದೀಶ್ ಶೆಟ್ಟರ್ ಸಾಹೇಬರು ಬಿ ಜೆ ಪಿದವ್ರು, ಕಾಂಗ್ರೆಸ್ದವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್ದವ್ರು ಪ್ರೊಟೆಸ್ಟ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಅಷ್ಟು ಲೋಕಲ್ ವೋಟರ್ಸ್, ರಹಿವಾಸಿಗಳು ವಾರದಾಗ ಒಂದಲ್ಲ 2 ಟೈಮ್ ದೊಡ್ಡ ಪ್ರೊಟೆಸ್ಟ್. ಜಗದೀಶ್ ಶೆಟ್ಟರ್ ಸಾಹೇಬ್ರ ಫೋಟೋ ಅಲ್ಲಿ ಇಲ್ಲಿ ಹಚ್ಚಿ, ಇವ್ರೇನು ಕೆಲಸ ಮಾಡಿಲ್ಲ, ನಮ್ಮದೇನು ಸಿಟಿ ಡೆವಲಪ್ ಆಗಿಲ್ಲ, ನಮ್ಗೆ ರೋಡ್ಸ್ ಇಲ್ಲ, ಗಟರ್ಸ್ ಇಲ್ಲ, ನೀರು ಸರಿ ಇಲ್ಲ, ಯಾವುದೂ ಮೂಲಭೂತ ಸೌಕರ್ಯ ಯಾವುದು ಸರಿಯಾಗಿಲ್ಲ, ಭಾಳ ಸ್ಟ್ರೈಕ್ಸ್ ಭಾಳ ನಡೀತಿದ್ವು. ಅವಾಗ ನಾವು ಪ್ರಬಲ ಆಕಾಂಕ್ಷಿ ಅಲ್ಲೇ ಇದ್ದೆ. 35 ವರ್ಷದಲ್ಲಿ ಯಾವುದೂ ಮುಸ್ಲಿಮ್ ಕ್ಯಾಂಡಿಡೇಟ್ ಅಲ್ಲೇ ಟಿಕೆಟ್ ಕೇಳಿದ್ದಿಲ್ಲ. ನಾನು ಫಸ್ಟ್ ಕ್ಯಾಂಡಿಡೇಟ್ ಮುಸ್ಲಿಮ್ ಸೆಂಟ್ರಲ್ ಕ್ಷೇತ್ರದಿಂದ ನನ್ನ ಪ್ರಬಲ ಆಕಾಂಕ್ಷಿ ಆಗಿದೆ. ಸೊ ಮುಸ್ಲಿಮ್ಗೆ ಅಲ್ಲೇ ಕೊಡಬೇಕಂತೇಳಿ ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗಿತ್ತು. ಆದರೆ ನಮ್ಮ ದುರ್ದೈವ, ಅದು ಬಿ ಜೆ ಪಿಲಿಂದ ಜಗದೀಶ್ ಶೆಟ್ಟರ್ ಸಾಹೇಬ್ರು ಟಿಕೆಟ್ ತಪ್ಪಿಸಿದ್ರು. ಅವ್ರು ನಾನು ಕಾಂಗ್ರೆಸ್ ಜಾಯ್ನ್ ಆಗ್ತೀನಿ ಅಂತ ಬಂದರು, ಟಿಕೆಟ್ ತೊಗೊಂಡ್ರು. ಹೀಗಾಗಿ ನಮ್ಮ ಟಿಕೆಟ್ಲಿಂದ ನಾವು ವಂಚಿತರು ಆದ್ವಿ. ಅವರು ಸುಮಾರು 30-35 ಸಾವಿರ ಓಟ್ಲಿಂದ ಸೋತರು. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಒಂದು ಸೀನಿಯರ್ ಲೀಡ್ರ್ ಅಂಥೇಳಿ ಯಾವಾಗಲೂ ಹೇಳ್ಬೇಕಂದ್ರೆ, ಬೆಳೆಯವ್ರಿಗೆ ಸಣ್ಣವ್ರಿರಲಿ ದೊಡ್ಡವ್ರಿರಲಿ ಅವ್ರಿಗೆ ಬೆಳೆಸಲಿಕ್ಕೆ ಭಾಳ ಸಪೋರ್ಟ್ ಕೊಡ್ತೈತಿ. ಭಾಳ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿದು ಇರ್ತೈತಿ, ಯಾವುದು ಕಾಸ್ಟ್ದವ್ರು ಇರಲಿ. ಅವ್ರು ಸೋತರೂ ಕೂಡ ಆನ್ ಕರ್ಟಸಿ ಬೇಸಸ್ ಇವ್ರಿಗೆ MLC ಕೊಟ್ಟರು. ನಾವು MLC ಆದರು. ಹೌದು, ಇವ್ರಿಗೊಂದು ದೊಡ್ಡ ವರದಾನ ಇದ್ದಂಗೆ ತೆಗ್ದಿರೋರು. ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ನಾಟ್ ಎ ಸ್ಮಾಲ್ ಪಾರ್ಟಿ, ಇಟ್ಸ್ ಎ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಪಾರ್ಟಿ ಅರೌಂಡ್ ದ ಗ್ಲೋಬ್. ಅದು ಇಂಥ ಒಂದು ಪಾರ್ಟಿ ನೀವು ಸೋತರು ನಿಮ್ಗೆ ನಾಮಿನೇಟ್ MLC ಕೊಟ್ಟರು. ಆದರೂ ತಾವು ಬಿಟ್ಟು ಬಿ ಜೆ ಪಿಗೆ ಹೋದ್ರಿ, ನಮ್ಗೆ ಈ ಕ್ಷೇತ್ರ ಲವಾರಿಸ್ ಆಗಿಬಿಡ್ತು. ಅವಾಗೆಲ್ಲ ನೀವು ಪ್ರಬಲ ಆಕಾಂಕ್ಷಿ ಆಗಿದ್ರಿ. ಹೌದು. ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ತಾವು ತ್ಯಾಗ ಮಾಡಿದ್ರಿ. ಆ ತ್ಯಾಗದ ಪ್ರತಿಫಲ ನಿಮಗೆ ಸಿಗಲಿಲ್ಲ, ಆದರೂ ಕೂಡ ಅವ್ರು ಬಿಟ್ಟು ಆ ಕಡೆ ಹೋದರು. ಈಗ ನಿಮ್ಮ ಹೋರಾಟ, ಈ ಮಹೇಶ್ ತೆಂಗಿನಕಾಯಿ ಸೆಂಟ್ರಲಿಂದ ಶಾಸಕರಾದರು, ನಿಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆ ನೀಡಿ ಮತ್ತೆ ಹೊಳಿ ಘರ್ ವಾಪಸಿ ತಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು, ಮತ್ತು ಹೊಳಿ ಬೆಳಗಾವಿಯಿಂದ MP ಆದರು. ಈಗ ಈ ಸೆಂಟ್ರಲಿಗೆ ಕಾಂಗ್ರೆಸ್ನಿಂದ ಫೇಸ್ ಯಾರು ಸರ್? ಸರಿ, ಸೆಂಟ್ರಲ್ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದ್ರಿ. ಜಗದೀಶ್ ಶೆಟ್ಟರ್ ಅವರು ಬರ್ತಾ ಇದ್ದೀವಿ ಅಂದ ತಕ್ಷಣ ಅವ್ರನ್ನ ಟಿಕೆಟ್ ಕೊಟ್ಟು ಅವರಿಗೆ ತಾವು ಬೆಂಬಲಿಸಿ ಅವ್ರ ಪರವಾಗಿ ತಾವು ಪ್ರಚಾರ ಮಾಡಿ ಮತ್ತೆ ಅವ್ರ ಘರ್ ವಾಪಸಿ ಆದರು. ಈಗ ಸೆಂಟ್ರಲ್ ಕ್ಷೇತ್ರಕ್ಕೆ ಯಾರು ಇದ್ದಾರೆ ಸರ್ ನಾಯಕತ್ವ? ಸೆಂಟ್ರಲ್ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಮತ್ತು ನಿಮ್ಮ ಪಕ್ಷದ ಅಜೆಂಡಾಗಳ ಬಗ್ಗೆ, ನಿಮ್ಮ ಪಕ್ಷ ಮುಂದುವರಿತಾ ಇರುವಂಥ ವೇದಿಕೆಗಳ ಬಗ್ಗೆ ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ, ಆ ಜನರಲ್ಲಿ ಯಾವ ರೀತಿ ಮಂದಹಾಸ ಮೂಡಿಸುವಂಥ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ? ಈಗ ಸದ್ಯ ಏನಿಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಏನು 5 ಪಂಚ ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ, ಅದೊಂದು ದೊಡ್ಡ ಡೆವಲಪ್ಮೆಂಟ್ ನಮ್ಮ ಕಾಂಗ್ರೆಸ್ ಪಾರ್ಟಿದು. ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ನಾವು ಹಿಂದಕ್ಕೂ ಮನೆ ಪ್ರಚಾರ ಎಲ್ಲ ಮಾಡಿದ್ವಿ. ಜಿಲ್ಲಾಧ್ಯಕ್ಷರ ಡೈರೆಕ್ಷನ್ಸ್ ಮೇಲೆ ಪ್ರತಿಯೊಂದು ಕ್ಷೇತ್ರಕ್ಕೆ, ಆಯಾ ಕ್ಷೇತ್ರಕ್ಕೆ ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ರೆ ಆ ಪಂಚ್ ಗ್ಯಾರಂಟಿ ಬಗ್ಗೆ ನಾವೆಲ್ಲ, ನಾನು ಅಂತಿಲ್ಲ, ಆ ಕ್ಷೇತ್ರದಲ್ಲಿ ಇನ್ನೂ ಭಾಳ
ಭಾಳ ಲೀಡರ್ಸ್ ಇದ್ದಾರೆ, ಆಕಾಂಕ್ಷಿಗಳೂ ಇದ್ದಾರೆ. ಅವರು ಭಾಳ ದುಡಿದಿದ್ದಾರೆ. ಅವರು ಭಾಳ ಪ್ರತಿಯೊಂದು ಮನೆಗೆ ಹೋಗಿ 5 ಗ್ಯಾರಂಟಿ ಬಗ್ಗೆ ನಾವೆಲ್ಲ ಮಂದಿಗೆ ಮನವೊಲಿಕೆ ಮಾಡಿದ್ವಿ. ಆ ಬೇಸ್ ಮೇಲೂ ಕಾಂಗ್ರೆಸ್ ಯಾವ ಕ್ಷೇತ್ರದಲ್ಲಿ ಹೋದ್ರೂ ಮೋರ್ ದೆನ್ 60-70% ನಮ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸರಿ, ಮುಂದೆ ಈ ಕ್ಷೇತ್ರ ಗೆಲ್ಲಲಿಕ್ಕೆ ಈ ಕಡೆ ಫಾರೂಕ್ ಅಬೂನೂರ್ ಆಯಿತು, ಈ ಕಡೆ ರಜತ್ ಉಳ್ಳಾಗಡ್ಡಿ ಮಠ ಆಯಿತು, ಈ ಕಡೆ ಅನಿಲ್ ಕುಮಾರ್ ಪಾಟೀಲ್ ಆಯಿತು, ಈ ಕಡೆ ಸುಮಾರು ಜನ ಆಕಾಂಕ್ಷಿ ಇದ್ದಾರೆ. ಆದರೆ ವಿಶೇಷವಾಗಿ ಈ ಮೈನಾರಿಟಿಯಿಂದ ಸುಮಾರು 25-26 ವರ್ಷದಿಂದ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಫಾರೂಕ್ ಅಬೂನೂರ್ ಅವರು ಆ ಕ್ಷೇತ್ರದಲ್ಲಿ ಸರ್ವಧರ್ಮದ ವೇದಿಕೆ, ಸರ್ವಧರ್ಮದ ಅಭಿವೃದ್ಧಿ, ಸರ್ವಧರ್ಮದ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅನ್ಕೊಂತ ಸ್ಲ್ಯಾಗನ್ನೇ ಹೇಳುತ್ತಾ ಆ ಒಂದು ಅಜೆಂಡಾದೊಂದಿಗೆ ತಾವೇನು ಹೋಗ್ತಾ ಇದ್ರಿ. ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಏನಿದೆ ಸರ್? ನೋಡ್ರಿ, ನಾನು ಹುಟ್ಟಿ ಬೆಳೆದಿದ್ದು ಈ ಸಿಟಿಯಲ್ಲಿ, ಹುಬ್ಳಿ ಸಿಟಿಯಲ್ಲಿನೂ ನಾನು ಇರೋದು. ನಾನು 24 ತಾಸು ಸೆಂಟ್ರಲ್ ಕ್ಷೇತ್ರದಲ್ಲಿ ಹೆಚ್ಚಿಗೆ ಇರ್ತಿದ್ದೆ. ನಂದು ಹೆಚ್ಚಿಗೆ ಒಡನಾಟ ಹೆಚ್ಚಿಗೆ ಇಲ್ಲೇ, ಫ್ರೆಂಡ್ಸ್ ಹೆಚ್ಚಿಗೆ, ಆಮೇಲೆ ಮಂದಿ ಜೊತೆಗೆ ನಾನು ಭಾಳ ಟಚ್, ರೆಗ್ಯುಲರ್ ಇಲ್ಲೇ ಇರ್ತೀನಿ. ಆಮೇಲೆ ಮಂದಿ ಸಂಬಂಧ ಯಾರ್ದು ಫೋನ್ ಬಂತು ಏನು ಬಂತಂದ್ರೆ ಪ್ರತಿಯೊಂದು ಜನಗಳಿಗೆ ಏನು ಸಣ್ಣ ಪುಟ್ಟ ವರ್ಕ್ ಇದ್ದರೆ ನಾನು ಮಾಡಲಿಕ್ಕೆ ಹೋಗಿ ಬರ್ತೀನಿ. ಈ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇರಲಿ, DC ಆಫೀಸ್ ಲಿಮಿಟ್ಸಲ್ಲಿ ಇರಲಿ, ಯಾವುದು ವರ್ಕ್ ನಾನು ಯಾರೂ ಫೋನ್ ಮಾಡಿದ್ರೆ ಇಲ್ಲ ಅಂತ ಹೇಳೋದಿಲ್ಲ. ಸೇವೆ ನಾನು ಮಾಡ್ತಿರ್ತೀನಿ. ನಾನು ಸುಮಾರು 25-30 ವರ್ಷದಿಂದ ನಾನು ಸೋಷಲ್ ವರ್ಕ್ ಮಾಡ್ಕೊಂಡು ಬಂದವನು. ಈ ಜನರುಗಳ ಸಂಬಂಧ ನಾನು ಇದ್ದೀನಿ, ಜನರ ಸಂಬಂಧ ನಾನು ವರ್ಕ್ ಮಾಡೋ. ಯಾಕಂದ್ರೆ ನಾನು ಒಂದು ಎಜುಕೇಟೆಡ್ ಆಗಿ ಕಲ್ತವ ಇದ್ದು ನಮ್ಗೆ ಜಾತಿ ಭೇದ ಧರ್ಮ ಯಾವುದೂ ಗೊತ್ತಿಲ್ಲ. ಕಲ್ತವ್ರು ಅದೆಲ್ಲ ಮಾತಾಡಿದ್ರೆ ಮತ್ತು ಅವ್ರಿಗಿಂತ ಚಲೋ ಇಲ್ಲಿಟ್ರೇಟ್ ಪರ್ಸನ್ ಭಾಳ ಒಳ್ಳೆಯವ. ಸೊ ಜನಗಳ ಸಂಬಂಧ ನಾವು ಇದ್ದೀವಿ. ಆಮೇಲೆ ನಾವು ಸೋಷಲಿಸಮ್ ಮೇಲೆ ನಡೆಯೋರು, ಡೆಮಾಕ್ರೆಟಿಕ್ ವಿಚಾರಗಳನ್ನು ನಾವು ಇಡೋರು. ಈಗ ನಾವು ಯುವಕರಿದ್ದೀವಿ. ಯುವಕರಿಗೆ ಎಲ್ಲ ಇತ್ತಿತ್ತಲಾಗಿ ಏನಿದೆ ಅಂದರೆ ಯುವಕರಿಗೆ ಎಲ್ಲ ಕ್ಷೇತ್ರದಾಗ ಪ್ರೋತ್ಸಾಹ ಭಾಳ ಇದೆ. ಅದರ ಜೊತೆಯಲ್ಲಿ ನಾವು ಪಬ್ಲಿಕ್ಗೆ ಟಚ್, ಪಬ್ಲಿಕ್ಗೆ ರೆಸ್ಪಾನ್ಸ್ ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟು ಜನಗಳು ನಮ್ಗೆ ಪ್ರೋತ್ಸಾಹ ಕೊಡೋರು. ನಾವು ಅವ್ರ ಜೊತೆಗೆ ಟಚ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಮತ್ತು ಜನಗಳು ನಮ್ಗೆ ತಿರಸ್ಕಾರ ಮಾಡ್ತಾರೆ. ಸೊ ಜನಗಳ ಸಂಬಂಧ ನಾವು ಅದೀವಿ. ಯಾವಾಗ ಯಾರು ಎದಕ್ಕೂ ನಮ್ಮ ಕರೆದ್ರೆ ಏನು ಮಾಡಿದ್ರು ನಾನು ಅವ್ರ ಸಂಬಂಧ ಇದ್ದೀನಿ, ಅವ್ರ ಸಂಬಂಧ ದುಡ್ಕೊತಿರ್ತೀನಿ. ನಾ ಯಾವುದು ಅಧಿಕಾರ ಸಿಗಬೇಕು, ಅಧಿಕಾರ ಲಾಲ್ಚಿ ಮೇಲೆ ಯಾವುದು ವರ್ಕ್ ಮಾಡ್ತಾಯಿಲ್ಲ. ಎಸ್, ಈ ಅಧಿಕಾರಕ್ಕಾಗಿ ನಾನು ಇಲ್ಲ ಅನ್ನೋಂಥ ವಿಷಯ ಅಂದ ತಕ್ಷಣ ನನಗೊಂದು ವಿಷಯ ನೆನಪಂತು. ಲಾಸ್ಟ್ ಟೈಮ್ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೇದಿಂದ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಷಯಗಳ ಬಗ್ಗೆ ಮತ್ತು 28ರ ದೂರದೃಷ್ಟಿ ಕೋನದ ಬಗ್ಗೆ ನಾವೇನು ಗ್ರೌಂಡ್ ರಿಯಾಲಿಟಿ ವರ್ಕ್ನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಷಯಗಳನ್ನು ಕೂಡ ಈಗ ಗ್ರಾಮೀಣ ಆಯಿತು, ಸಿಟಿ ಆಯಿತು, ಬದಲಾವಣೆ ಆಗಬೇಕಂತೇಳಿ ಒಂದು ವಿಷಯನೂ ಕೂಡ ಹರಿದಾಡ್ತಾ ಇದೆ. ಆ ಸಂದರ್ಭದಲ್ಲಿ ಯಾರಿದ್ದಾರೆ ಇದಕ್ಕೆ ಆಕಾಂಕ್ಷಿ ಅಂತ ನಾವು ಹುಡುಕ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಜನರ ಹೆಸರು ಬಂತು. ಮತ್ತು ಈ ಸಿಟಿ ಮಹಾನಗರ ವ್ಯಾಪ್ತಿಯಲ್ಲಿ ಫಾರೂಕ್ ಅಬೂನೂರ್ ಅವರ ನಿಮ್ಮ ಹೆಸರನ್ನು ಕೂಡ ಕೆಲವೊಂದಿಷ್ಟು ಜನಸಾಮಾನ್ಯರು ಮತ್ತು ಕೆಲವೊಂದಿಷ್ಟು ಫ್ರಂಟ್ ಲೈನು, ಬ್ಯಾಕ್ ಲೈನು ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಸ್ಟೇಟ್ ಕಾಂಗ್ರೆಸ್ನಿಂದನೂ ಕೂಡ ನಮಗೆ ಪ್ರಸ್ತಾವನೆ ಬಂತು. ಸೂಕ್ತವಾದಂಥ ವ್ಯಕ್ತಿ ಅಂತೇಳಿದರೆ ಸುಮಾರು 20-26 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಬಂದಿರತಕ್ಕಂಥವ್ರು ಅಂದರೆ ಅದು ಫಾರೂಕ್ ಅಬೂನೂರ್ ಇದ್ದಾರೆ. ಅವರನ್ನು ಯಾಕೆ ಗುರುತಿಸಿ ಈ ಅವಕಾಶ ಕೊಡಬಾರ್ದು ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ. ಈ ವಿಷಯ ನಿಮ್ಮ ನೆದರಿಗೆ ಬಂದಿದೆಯಾ ಅಥವಾ ನಿಮ್ಮ ನೆದರಿಗೆ ಬರಲಾದಂಥ ಹಿಂದುಗಡೆನೇ ನಿಮ್ಮ ಅಭಿಮಾನಿಯವರು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವ್ರು ಮತ್ತು ಮತದಾರರು ಮತ್ತು ನೀವು ನಿಮ್ಮ ಸೇವೆಯನ್ನು ಪಡೆದುಕೊಂಡಿರ್ತಕ್ಕಂಥ ನಾಯಕರು ಮತ್ತು ಮತದಾರರು ಈ ವಿಷಯಗಳನ್ನು ಒಂದು ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ಇದು ಸತ್ಯ ಇದೆಯಾ ಸರ್? ಇದು ಅಧ್ಯಕ್ಷರದ್ದು ನೀವು ಆಕಾಂಕ್ಷಿ ಆಗಿದ್ದೀರಾ? ಇದು ಸತ್ಯ ಇದೆ. ನಾನು ಪ್ರಬಲ ಆಕಾಂಕ್ಷಿ ಇದ್ದೀನಿ. ಆಮೇಲೆ ಜನಗಳದು ನನಗೆ ಸಪೋರ್ಟ್ ಭಾಳ ಇದೆ. ತಮ್ಮಂಥವರು ಜಿಲ್ಲಾಧ್ಯಕ್ಷ ಆಗಬೇಕು, ಕಲ್ತವರು, ಎಜುಕೇಟೆಡ್ ಇದ್ದೀರಿ, ಯುವಕರದಿರಿ, ತಮ್ಮಂಥ ಸೆಕೆಂಡ್ ಲೈನ್ ಲೀಡರ್ಸ್ ಮುಂಚೂಣಿಯಲ್ಲಿ ಬರಬೇಕು, ತಾವು ಕೂಡ ಜನಗಳದ್ದು ಸೇವೆ ಮಾಡಬೇಕಂತೇಳಿ ಮಂದಿನೂ ಅಪ್ರೋಚ್ ಮಾಡಿದ್ದಾರೆ ನನಗೆ. ಆಮೇಲೆ ನಾನು ಒಂದು ಪ್ರಬಲ ಆಕಾಂಕ್ಷಿ ಹೌದು. ಇದು ಜಿಲ್ಲಾಧ್ಯಕ್ಷ ಏನಿದೆ ಈ ಟೈಮ್ ಒಂದು ಹೊಸ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ LOP, ಲೀಡರ್ ಆಫ್ ಅಪೋಸಿಷನ್, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು. ಸಂಘಟನ್ ಸೃಜನ್ ಅಭಿಯಾನ ಅಂಥೇಳಿ ಒಂದು ಇಡೀ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ತರಬೇಕಂಥೇಳಿ
ಅವ್ರದ್ದೊಂದು ಕಾನ್ಸೆಪ್ಟ್ ಇದು. ಅವರು ಏನು ಮಾಡಿದ್ದಾರೆ, ಈಗ ಜಿಲ್ಲಾ ಅಧ್ಯಕ್ಷರು ಇಷ್ಟು ವರ್ಷ ಹಿಂದಕ್ಕೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಾಡಿಕೊಟ್ಬಿಡ್ತಿದ್ರು. ಲೋಕಲ್ ಲೀಡರ್ಸು ಎಲ್ಲರದ್ದು ಅಭಿಪ್ರಾಯಗಳು ತೊಗೊಂಡು, ಯಾರು ಒಳ್ಳೆಯವ್ರು ಅದಾರ, ಯಾರು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ, ಎಲ್ಲ ಅಭಿಪ್ರಾಯಗಳನ್ನು ತೊಗೊಂಡು ರಾಜ್ಯಾಧ್ಯಕ್ಷರು ಮಾಡ್ತಿದ್ರು. ಈಗ ಒಂದು ರೆವಲ್ಯೂಷನ್ ತೊಗೊಂಡು ಬರ್ಬೇಕಂತೇಳಿ ಇದು ಈಗ ಜಿಲ್ಲಾಧ್ಯಕ್ಷ ಏನಿದೆ AICC ಇಲ್ಲಿಂದ ಅನೌನ್ಸ್ ಆಗೋದು. ನಮ್ಮ ರಾಷ್ಟ್ರ ನಾಯಕ ಆದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ನಮ್ಮ ರಾಷ್ಟ್ರ ಅಧ್ಯಕ್ಷ ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ನಮ್ಮ AICC ಜನರಲ್ ಸೆಕ್ರೆಟರಿ ಆದಂಥ KC ವೇಣುಗೋಪಾಲ್ ಅವರು, ಹಾಗೂ ನಮ್ಮ ಸ್ಟೇಟ್ ಇನ್ಚಾರ್ಜ್ ಆದಂಥ ಸನ್ಮಾನ್ಯ ಸುರ್ಜೇವಾಲಾ ಅವರು, ಇವರೆಲ್ಲರೂ ಈ ಲೋಕಲ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಇವರೆಲ್ಲರೂ ತಮ್ಮದು ಡಿಸ್ಕಷನ್ ಮಾಡಿ ಒಂದು ಅಭಿಪ್ರಾಯ ತೊಗೊಂಡು ಒಂದು ಲೀಡರ್ಗೆ ಅಪಾಯಿಂಟ್ ಮಾಡೋರು ಇವರು. ಅದಕ್ಕೆ ಇವರು ಸಂಘಟನ್ ಸೃಜನ್ ಅಭಿಯಾನ ಅಂಥೇಳಿ ಈಗ ಎಲ್ಲ ಸ್ಟೇಟ್ಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ರಾಜಸ್ಥಾನ ಆಯಿತು, ಜಮ್ಮು ಕಾಶ್ಮೀರ ಆಯಿತು, ಆಮೇಲೆ ತೆಲಂಗಾಣ ಆಯಿತು, ಈಗ ಸದ್ಯ ತಮಿಳ್ನಾಡು ನಡೆದಿದೆ, ಆಂಧ್ರ ನಡೆದಿದೆ. ಈಗ ನಮ್ಮ ಕರ್ನಾಟಕ ಸ್ಟೇಟ್ಗೂ ರಾಷ್ಟ್ರದಿಂದ ಅಬ್ಸರ್ವರ್ಸ್ ಹಾಕೋರಿದ್ದಾರೆ ಶಾರ್ಟ್ಲಿ. ಆ ಅಬ್ಸರ್ವರ್ಸ್ ಬಂದು 1 to 1 ಪ್ರತಿಯೊಂದು ಲೀಡರ್ಸ್ಗಾಯಿತು. ಈಗ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಲ್ಲ ಕಾರ್ಪೊರೇಟರ್ಸ್ಗಾಯಿತು, ಗೆದ್ದವರು, ಡಿಫೀಟೆಡ್, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎಲ್ಲ ಮುಂಚೂಣಿ ಘಟಕದ ಎಲ್ಲ ಲೀಡರ್ಸು, ನಮ್ಮ MLAs, MPs, ಮಾಜಿ MPs, ಆಮೇಲೆ ಕ್ರೀಮ್ ಆಫ್ ದಿ ಸೊಸೈಟಿ, ಬಿಸ್ನೆಸ್ ಕ್ಲಾಸ್ ಆಂಟ್ರಪ್ರಿನರ್ಸ್, ಇಂಥವ್ರದ್ದೆಲ್ಲ ಅಭಿಪ್ರಾಯಗಳು ತೊಗೊಂಡು ನಮ್ಮ ರಾಷ್ಟ್ರ ನಾಯಕ ಕೊಡ್ತಾರೆ. ಅವಾಗ ಅಲ್ಲೇ ಅವ್ರೆಲ್ಲ ಡೀಟೇಲ್ ನೋಡಿ ಚೆಕ್ ಮಾಡಿ, ಆಮೇಲೆ ಕೆಲವೊಂದು ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತೈತಿ, ಯಾರು ದುಡಿತಾರಿದ್ದಾರೆ, ಯಾರಿಗಿಲ್ಲ, ಕಾಂಗ್ರೆಸ್ಗೆ ಯಾರು ಕೊಟ್ಟರು ಒಳ್ಳೇದಂತೇಳಿ ಅದು ರಿಪೋರ್ಟ್ ಕಲೆಕ್ಟಿವ್ ಆಗಿ ತೊಗೊಂಡು AICCಲಿಂದ ಜಿಲ್ಲಾಧ್ಯಕ್ಷ ಅನೌನ್ಸ್ ಮಾಡೋರು. ಇದೇನು ಮಾಡ್ತಾ ಇದ್ದಾರೆ ಈಗ, ಹೆಚ್ಚಿಗೆ ಆಗಿ ಯುವಕರಿಗೆ, ಆಮೇಲೆ ಕಂಪಲ್ಸರಿ ಎಜುಕೇಟೆಡ್ ಮಂದಿಗೆ, ಯಾರು ಅಧಿಕಾರದಿಂದ ವಂಚಿತರಾದ, ಇನ್ನೂ ಮಟ್ಟ ಅಧಿಕಾರ ಯಾವುದು ಸಿಕ್ಕಿಲ್ಲ ಅಂಥವ್ರಿಗೆ ಜಿಲ್ಲಾಧ್ಯಕ್ಷ ಕೊಡಬೇಕಂತೇಳಿ ನಮ್ಮ ರಾಷ್ಟ್ರ ನಾಯಕ ಆದಂಥ ರಾಹುಲ್ ಗಾಂಧಿ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ನಮಗೊಂದು ಹೋಪ್ಸ್ ಇದೆ, ನಾವು ಒಂದು ಡ್ರೀಮ್ ಕಾಣ್ತಾ ಇದ್ದೀವಿ. ಇಂಥ ಒಳ್ಳೆಯ ಇಡೀ ಇಂಡಿಯಾದಲ್ಲಿ ಒಂದು ಸೃಜನ್ ಸಂಘಟನೆ ಅಭಿಯಾನ ಅಂತ ಏನು ಸ್ಟಾರ್ಟ್ ಮಾಡಿ ಎಲ್ಲ ಸ್ಟೇಟ್ದಲ್ಲಿ ಅಬ್ಸರ್ವರ್ಸ್ ಆಗಿ ಏನು ರಾಜ್ಯಾಧ್ಯಕ್ಷ ಮಾಡ್ತಾ ಇದ್ದಾರೆ, ಇದು ಒಂದು ರೆವಲ್ಯೂಷನ್ 100% ಬರುತ್ತೆ. ಮುಂದೆ 2029 ನಾವು ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿಯಾಗಿ ನೋಡ್ತೀವಿ ಅನ್ನೋದು ಒಂದು ಆಸೆ ನಮಗಿದೆ. ಎಸ್, ಈಗ ತಾವೇನು ಜಿಲ್ಲಾ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿದ್ದೀರಿ. ಒಂದು ವೇಳೆ ಆ ಜಿಲ್ಲಾ ಅಧ್ಯಕ್ಷ ಸ್ಥಾನ ನಿಮಗೆ ಒಲಿದು ಬಂದರೆ ಯಾವ ರೀತಿ ಮಹಾನಗರ ವ್ಯಾಪ್ತಿಯಲ್ಲಿ ಒಟ್ಟಲ್ಲಿ ಬರುವಂಥ 3 ವಿಧಾನಸಭಾ ಕ್ಷೇತ್ರ, ಒಂದು ಪ್ರಸಾದ್ ಅಬ್ಬಯ್ಯನವರು, ಒಂದು ಸೆಂಟ್ರಲ್ ಕ್ಷೇತ್ರ, ಒಂದು ಅರವಿಂದ್ ಬೆಲ್ಲದವರ ಕ್ಷೇತ್ರ, ಆ ಕಡೆ ವಿನಯ್ ಕುಲಕರ್ಣಿಯವರ ಅರ್ಧ ಭಾಗ ಈ ಕಡೆ ಬರುತ್ತೆ. ಈ ಟೋಟಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ಕಹಳೆ ಕಡೆ ಮುಂದಿನ 28ರ ದೂರದೃಷ್ಟಿಕೋನದಲ್ಲಿ ಯಾವ ರೀತಿ ಸಂಘಟನೆ ವಾಕಚತುರ್ಯಗಳನ್ನು ಸಂಘಟನೆ ಕಟ್ಟಬೇಕಂತ ಕನಸು ಕಾಣ್ತಾ ಇದ್ರಿ, ಇದು ನಿಮಗೆ ಸಿಕ್ಕರೆ ಯಾವ ರೂಪಕ್ಕೆ ತಾವು ತಗೊಂಡು ಹೋಗಬಹುದು, ನಿಮಗೆ ಯಾಕೆ ಸಿಗಬೇಕು? ಈಗ ನೋಡ್ರಿ, ನಾವು 25-26 ವರ್ಷದಿಂದ ಕಾಂಗ್ರೆಸ್ಗೆ ಕೆಲಸ ಮಾಡ್ಕೊಂಡು ಬಂದೀವಿ ಅಂದಮೇಲೆ ನಾವು ಎಲ್ಲ ಸೀನಿಯರ್ ಲೀಡರ್ಸ್ ಗೈಡೆನ್ಸ್ ತೊಗೊಂಡು ಏನು ರೂಪುರೇಷೆಗಳನ್ನು ಮಾಡಬೇಕು, ಎಲೆಕ್ಷನ್ಸ್ ಯಾವುದು ಸ್ಥಳೀಯ ಚುನಾವಣೆಗಳು ಬಂದಾಗ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ನಮ್ಮ ಕ್ಯಾಂಡಿಡೇಟ್ಸ್ ಗೆಲ್ಲಬೇಕಂದ್ರೆ ಈ ಕಾರ್ಪೊರೇಷನ್ ಲಿಮಿಟ್ಸ್ ಇತ್ತು, ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ಸ್ ಆಯಿತು. ಸೀನಿಯರ್ ಲೀಡರ್ಸ್ದ ಮಾರ್ಗದರ್ಶನಲ್ಲಿ ನಾವು ಸುಮಾರು ಎಲೆಕ್ಷನ್ಸ್ಗಳು ಮಾಡೀವಿ. ಅದಕ್ಕಿಂತ ಹೆಚ್ಚಿದಾಗಿ ನಮ್ಗೆ ಜಿಲ್ಲಾಧ್ಯಕ್ಷ ಒಲಿದು ಬಂತಂದರೆ ನಾವು ಜಿಲ್ಲಾದಾಗ ಇದ್ದಿದ್ದು ಎಲ್ಲ ಲೋಕಲ್ ಲೀಡರ್ಸು, ನಮ್ಮ ಹಾಲಿ MLAಗಳು, ಮಾಜಿ MLAಗಳು, ನಮ್ಮ ಮಾಜಿ ಹಾಲಿ MPಗಳು ಎಲ್ಲ ಸೀನಿಯರ್ ಲೀಡರ್ಸ್ ಗೈಡೆನ್ಸ್ ತೊಗೊಂಡು ನಾವು ಗ್ರಾಸ್ ರೂಟ್ ಲೆವೆಲ್ ಮೇಲೆ ವರ್ಕ್ ಮಾಡಬೇಕಾಗ್ತೈತಿ. ಮೇನ್ ಏನಂದರೆ ಬೂತ್ ಲೆವೆಲ್ ಮಟ್ಟದಲ್ಲಿಂದ ಹೊಸ ಕಮಿಟಿಗಳನ್ನು ಮಾಡಿ ಮ್ಯಾಕ್ಸಿಮಮ್ ಹೆಚ್ಚು ಯುವಕರಿಗೆ ಅಲ್ಲಿ ನನ್ನ ಅಧ್ಯಕ್ಷ ಸ್ಥಾನ ನಮ್ಮ ವರಿಷ್ಠರು ಕೊಟ್ಟರೆ, ಏನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾದ ವ್ಯಾಪ್ತಿಯಲ್ಲಿ 3 ಕ್ಷೇತ್ರಗಳು ಬರ್ತಾವೆ ಅಸೆಂಬ್ಲಿ ಕ್ಷೇತ್ರ. ನಮ್ಮದು ಒಂದು ಸಿಟಿದಂಕರು ನಮ್ಮ ಹ್ಯಾಟ್ರಿಕ್ ಗೆದ್ದಿದ್ದಾರೆ ನಮ್ಮ ಪ್ರಸಾದ್ ಅಬ್ಬಯ್ಯವರು, ಅವ್ರು ಪ್ರಬಲ್ ಆಗಿದ್ದಾರೆ, ಅಲ್ಲಿ ನಮಗೇನು ತೊಂದರೆ ಇಲ್ಲ. ಉಳ್ಕಿದ್ದೇನು ಸೆಂಟ್ರಲ್ ಕ್ಷೇತ್ರ ಮತ್ತು ವೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಇದು 2 ಕ್ಷೇತ್ರ ನಾವು ಪ್ರತಿ ಟೈಮ್ ಕಳ್ಕೊತಾ ಇದ್ದೀವಿ.
ನನಗೆ ಜಿಲ್ಲಾಧ್ಯಕ್ಷ ಆಗಿ ಬಂತಂದ್ರೆ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು, ಹೇಗೆ ಮಾಡಿದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅದರದೊಂದು ಸ್ಟ್ರಾಟಜಿ ರೂಪಿಸಿ ಜನಗಳ ಕಡೆ ಅಡ್ಡಾಡಿ ಡೋರ್ ಟು ಡೋರ್ ಹೋಗಿ ಕಾನ್ಫಿಡೆನ್ಷಿಯಲ್ ಆಗಿ ತೊಗೊಂಡು ಏನು ಮಾಡಿದ್ರೆ ನಮ್ಮ ಕ್ಯಾಂಡಿಡೇಟ್ಸ್ ಗೆಲ್ತಾರೆ ಈ ಕ್ಷೇತ್ರದಲ್ಲಿ, ಅದು ಒಂದೇ ನಾವು ಭಾಳ ಮೇನ್ ಪ್ಲ್ಯಾನ್ ಮಾಡಬೇಕಾಗ್ತೈತಿ. ಹೇಗಾರು ಮಾಡಿ ಸೆಂಟ್ರಲ್ ಹಾಗೂ ವೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ನಾವು ಗೆಲ್ಲಬೇಕು, ಇದು ಒಂದೇ ನಂದು ಪ್ರಮುಖ ಅಜೆಂಡಾ. ಎಸ್, ಇದೇ ರೀಸನ್ ಮೇಲೆ ತಾವು ನನಗೊಂದು ಅವಕಾಶ ಕೊಟ್ಟರೆ ನಾ ಏನಾದರೂ ಬದಲಾವಣೆ ಕಹಳೆಯನ್ನು ತರಬಹುದು ಹೌದು ಅನ್ನೋದ ರೇಸ್ನಲ್ಲಿ ತಾವಿದ್ದೀರಿ. ಎಸ್, ಓಕೆ. ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಫಾರೂಕ್ ಅಬೂನವರು ಕ್ಷೇತ್ರದಲ್ಲಿ ಯಾವ ರೂಪದಲ್ಲಿ ಕಾಣಿಸ್ಕೊತಾರೆ? ಸೇವಕನಾಗಿ ಕಾಣಿಸ್ಕೊತಾರ, ಕಾರ್ಯಕರ್ತನಾಗಿ ಕಾಣಿಸ್ಕೊತಾರ, ಅಥವಾ ಲೀಡರ್ ಜೊತೆ ಬರೀ ಓಡಾಡೋಂಥ ವ್ಯಕ್ತಿಯಾಗಿ ಕಾಣಿಸ್ಕೊತಾರ? ನಾನು ಜನಗಳ ನಡಕ್ಕೆ ಒಂದು ಸೇವಕಾಗಿ ಇರೋವು. ನನ್ನ ಸೇವಕ್ ಬಿಟ್ಟು ಬೇರೆ ಯಾವುದೂ ಸ್ಟೈಲಲ್ಲಿ ನಾನು ಬದುಕು ಮನುಷ್ಯ ಅಲ್ಲ. ಜನಗಳಿಗೆ ಸೇವೆ ಮಾಡಬೇಕು, ಯಾವುದು ಜಾತಿ ಧರ್ಮ ಭೇದ ಭಾವ ನೋಡಲಾರ್ದು ಜನಗಳಿಗೆ ಸೇವೆ ಮಾಡಬೇಕು, ಜನಗಳಿಗೆ ಸ್ಪಂದನೆ ಮಾಡಬೇಕು. ನಾವು ಕಲ್ತೋರು ಇದ್ದಲ್ಲೇ ನಮ್ಮ ವಿಚಾರಧಾರೆಗಳು ಏನದಾವೆ, ಏನು ಡೆವಲಪ್ಮೆಂಟ್ಸ್, ಏನು ಒಳ್ಳೆ ಸೌಕರ್ಯಗಳನ್ನು ಏನು ಡೆವಲಪ್ಮೆಂಟ್ಸ್ ಮಾಡ್ಬೋದು ಮುಂದೆ, ಅದು ಜನಗಳ ನಡಕ್ಕೆ ತೊಗೊಂಡು ಬಂದು ಮಂದಿದ ಅಭಿಪ್ರಾಯ ಕೇಳಿ ನಾವು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸ್ಟ್ರಾಂಗಾಗಿ ಬಲಪಡಿಸಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲೋಕ್ಕೆ ಏನು ರೂಪುರೇಷೆಗಳನ್ನು ಮಾಡಬೇಕು ಅದು ನಾನು ಮಾಡಬೇಕಂತ ನನ್ನ ವಿಚಾರ. ಆದ್ರೆ ನಾನು ಯಾವಾಗಲೂ ಒಂದು ಸೋಷಲ್ ವರ್ಕರ್, ನಾನು ಒಂದು ಸೇವಕಾಗಿಯೇ ಜನರುಗಳ ಮಧ್ಯೆ ನಾನು ಇರೋನು. ನನ್ನ ಕೊನೆ ಪ್ರಶ್ನೆ, ಯಾವತ್ತಾದರೂ ಫಾರೂಕ್ ಅಬೂನವರ್ ಈ ರಾಜ್ಯ ಸರ್ಕಾರ ಬಂದಾಗಿಂದ ನಾಮಿನೇಟ್ ಪೋಸ್ಟ್ಗಾಗಿ, ನಾಮಿನೇಟ್ ಕಾರ್ಪೊರೇಷನ್ ಆಗಿರಲಿ ಅಥವಾ ನಾಮಿನೇಟ್ ರಾಜ್ಯ ಸರ್ಕಾರದಲ್ಲಿ ಆಗಿರಲಿ, DCC ಒಳಗಡೆ ಆಗಿರಲಿ, ಯಾವತ್ತಾದರೂ ಕೇಳುವಂಥ ಪ್ರಯತ್ನ, ಮುಂದೆ ಹೋಗುವುದು, ಆ ರೀತಿ ಆಫರ್ ಬರುವಂಥ ಯಾವುದಾದ್ರೂ ಬಂದಿದೆಯಾ ಸರ್ ನಿಮಗೆ? ನಮ್ಮ ಕಾಂಗ್ರೆಸ್ ಪಾರ್ಟಿ ನೋಡಿ, ಯಾರು ದುಡಿದಿದ್ದಾರೆ, ಯಾರು ಎಷ್ಟು ವರ್ಷದಿಂದ ದುಡಿತಿದ್ದಾರೆ, ಯಾರು ಯಾವ ಸ್ಟೈಲಲ್ಲಿ ದುಡಿತಾರೆ, ಪಿನ್ ಟು ಪಿನ್ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರಿಗೆ ಬೇಕು ಅವ್ರು ತೊಗೊಂಡೋಗಿ ಎಲ್ಲರೂ ಕುಂಡ್ರಿಸೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇದೊಂದು ನ್ಯಾಷನಲ್ ಪಾರ್ಟಿ, ಪ್ರಾದೇಶಿಕ ಪಾರ್ಟಿ ಅಲ್ಲ. ಅದು ನನ್ನದು ನನ್ನ ವರ್ಕ್ಗಳನ್ನು ಗುರುತು ಹಿಡಿದು ಇನ್ನು ಒಂದು ಯುವಕ ಅದಾನ, ಎಜುಕೇಟೆಡ್ ಅದಾನ, ಕಾಂಗ್ರೆಸ್ ಪಾರ್ಟಿಗೆ ಸುಮಾರು ವರ್ಷದಿಂದ ದುಡಿದಿದ್ದಾನ ಅಂಥೇಳಿ ನನಗೆ ಸ್ಟೇಟ್ ಬೋರ್ಡಲ್ಲಿ ಕರ್ನಾಟಕ ಸ್ಟೇಟ್ ವಕ್ಫ್ ಕೌನ್ಸಿಲಲ್ಲಿ ನನ್ನ ಸದಸ್ಯರಾಗಿ ಮಾಡಿದ್ದಾರೆ. ನಾನೊಂದು ಮೆಂಬರ್ ಇದ್ದೀನಿ, ಕರ್ನಾಟಕ ಸ್ಟೇಟ್ ವಕ್ಫ್ ಕೌನ್ಸಿಲ್. ಈ ಕೌನ್ಸಿಲಲ್ಲಿ ನಾನು ಸದ್ಯ ಮೆಂಬರ್ ಇದ್ದೀನಿ. ಇದ್ದು ಕಾಂಗ್ರೆಸ್ ಪಾರ್ಟಿ ನಾವು ದುಡ್ದಿದ್ದನ್ನು ನೋಡಿ ಪರಿಗಣಿಸಿ ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿದ್ರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ನಮ್ಮ ಋಣ ತೀರಿಸಿದ್ರು ಕಡಿಮೆ. ಸೊ ನಮ್ಮ ಬ್ಲಡ್ಡಲ್ಲಿ ಕಾಂಗ್ರೆಸ್ ಇದೆ. ಇನ್ ಫ್ಯೂಚರಲ್ಲಿ ನಾವು 2029ಗೆ ಇಡೀ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಕಾಂಗ್ರೆಸ್ ಬಾವುಟ ಹಾರಬೇಕಂತೇಳಿ ಒಂದು ಕನಸು ನಾವು ಕಂಡೀವಿ. ಥ್ಯಾಂಕ್ ಯು. ಕೊನೆಯದಾಗಿ ನ್ಯೂಸ್ ಆಫ್ 43 ಇಂಡಿಯಾ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಮತ್ತು ನಿಮ್ಮ ನಾಯಕರುಗಳಿಗೆ ಪ್ರಬಲ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕೊನೆಯದಾಗಿ ಏನು ಇಷ್ಟಪಡ್ತಾರೆ ಸರ್? ತಾವು ನಮ್ಮನ್ನು ಗುರುತಿಸಿ ಅಕಸ್ಮಾತ್ತಾಗಿ ನಮಗೇನು ಬೆಟ್ಟಾಗಿ ಇವತ್ತು ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೀರಿ. ನನ್ನ ಜಿಲ್ಲಾಧ್ಯಕ್ಷ ನಾನು ಪ್ರಬಲ ಆಕಾಂಕ್ಷಿ ಇದ್ದಿದ್ದು ಖರೆ. ಆದರೆ ನಾನು ಇಡೀ ನಮ್ಮ ಜಿಲ್ಲಾದಾಗ ಎಲ್ಲ ಸೀನಿಯರ್ ಲೀಡರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನಮ್ಮಂಥ ಯುವಕರಿಗೆ ತಾವು ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸಂಘಟನೆಗಳು ಏನು ಮಾಡಬೇಕು ಏನಿಲ್ಲ, ನಾವು ಹೆಚ್ಚಿಗೆ ಸಂಘಟನೆಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಇನ್ನೂ ಬಲಪಡಿಸುವ ಕೆಲಸ ನಾನು ಮಾಡಲಿಕ್ಕೆ ನನಗೆ ಭಾಳ ಆಸಕ್ತಿ ಇದೆ. ಬರೋ ದಿವಸಗಳಲ್ಲಿ ಏನು ಜಿಲ್ಲಾಧ್ಯಕ್ಷಿಗೆ ಆಕಾಂಕ್ಷಿಗಳು ಎಲ್ಲರೂ ಕೇಳಲಿಕ್ಕೆ ಅವಕಾಶಗಳಿದೆ. ನಾನು ಒಂದು ಪ್ರಬಲ ಆಕಾಂಕ್ಷಿ ಇದ್ದೀನಿ. ಆದರೆ ನನ್ನ ಲೋಕಲ್ ಲೀಡರ್ಸ್ ಎಲ್ಲರೂ ನಮ್ಮಂಥ ಯುವಕರಿಗೆ ಪರಿಗಣಿಸಿ ಫಾರೂಕ್ ಅಬ್ಬನವ್ರು ಕೊಟ್ಟರು ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ಅಂಥೇಳಿ ತಾವೆಲ್ಲ ನಂಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ. ಯಾಕಂದರೆ ಲೋಕಲ್ ಲೀಡರ್ಸ್ ಸೀನಿಯರ್ ಲೀಡರ್ಸ್ ಬಿಟ್ಟು ನಾವಿಲ್ಲ. ಅವ್ರದ್ದು ಮಾರ್ಗದರ್ಶನ, ಅವ್ರ ಗೈಡೆನ್ಸ್ ತೊಗೊಳ್ಳಾರ ನಾವು ಯಾವ್ದು ಕೆಲಸ ಮಾಡೋದಿಲ್ಲ. ಅವ್ರು ಹೇಳಿದ ಪ್ರಕಾರ ನಾವು ಪಾರ್ಟಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಬೇಕಂತೇಳಿ ನಮಗೂ ಭಾಳ ಹುಮ್ಮಸ್ಸಿದೆ. ನಮ್ಮಂಥ ಯುವಕರು ಇಷ್ಟು ವರ್ಷದಿಂದ ದುಡಿದಿದ್ದಾರೆ ಅಂದಮೇಲೆ ನಮಗೂ ಪರಿಗಣಿಸಿ ತಾವು ಒಮ್ಮೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ಕಳಕಳಿ ವಿನಂತಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಫಾರೂಕ್ ಅಬೂನವರವರೇ. ಇಷ್ಟೊತ್ತಿನವರೆಗೆ
ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ತಾವೇನು ತಮ್ಮ ಅಭಿಪ್ರಾಯ, ತಮ್ಮ ಮನವಿ ಮತ್ತು ತಮ್ಮ ಪ್ರತಿಯೊಂದು ಕೂಡ ತಾವು ಸುಮಾರು 25-26 ವರ್ಷದಿಂದ ಮಾಡ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥವ್ರು, ಮುಂದೆ ಕಾಂಗ್ರೆಸ್ನ ಬ್ಲಡ್ ಇದೆ, ಕಾಂಗ್ರೆಸ್ ಬಿಡೋಂಥ ಮಾತು ಬರೋದಿಲ್ಲ, ಕಾಂಗ್ರೆಸ್ಗೆ ದ್ರೋಹ ಮಾಡೋದಿಲ್ಲ, ಇದು ಯಾವತ್ತೂ ಕೂಡ ಸಾಮಾನ್ಯ ಕಾರ್ಯಕರ್ತರ ಪಕ್ಷಕ್ಕಾಗಿ ದುಡಿದಿದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ ತಾವೇನು ಕ್ಷೇತ್ರ ಜನತೆಯಲ್ಲಿ ಮತ್ತು ಮತದಾರರಲ್ಲಿ ಏನು ಮನವಿ ಮಾಡ್ಕೊತಾ ಇದ್ರಿ, ಆ ಮನವಿಗೆ ಮತ್ತು ನಿಮ್ಮ ಹೈಕಮಾಂಡಿನ ನಿರ್ಣಯಕ್ಕೆ ತಾವು ಯಾವ ರೀತಿ ಬದ್ಧನಾಗಿರ್ತೀರಿ, ನಿಮ್ಮ ಮನವಿಗೆ ಅವರು ಯಾವ ರೀತಿ ಬದ್ಧನಾಗಿ ನಿಮಗೆ ಅವಕಾಶ ಕೊಡ್ತಾರೆ ಅನ್ನೋದಕ್ಕಿಂತ ತಾವು ಏನು ದುಡಿತಾ ಇದ್ದೀರಿ, ಈ ದುಡಿಮೆಗೆ ಒಂದು ಪಗಾರ ಕೇಳುವಂಥ ಸಂದರ್ಭ, ಆ ಪಗಾರ ನಿಮಗೆ ಸಿಗಲಿ, ಇನ್ನಷ್ಟು ರೂಪದಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ದೇವರು ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ. ನಮಸ್ತೆ. ಸರ್.